ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲೆಮನ್ ಕನ್ನಡ. ಏನು ನೋಡ್ತಾ ಇದ್ದೀರಾ? ಇವಾಗ 10 ಮಾರ್ಕ್ಸಿನ ಕ್ವಶನ್ಸ್ ನೋಡೋಣ. ಸೊ 10 ಮಾರ್ಕ್ಸಿನ ಒಂದು 3 ಕ್ವಶನ್ಸು. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಡಿಫೈನ್ ಆ್ಯಂಡ್ ಕ್ಲಾಸಿಫೈ ದ ಇಮ್ಯುನಿಟಿ ಆಫ್ ಡಿಸ್ಕಸ್ ಅಬೌಟ್ ಇನ್ನೇಟ್ ಇಮ್ಯುನಿಟಿ. ಸೊ ಎರಡೇ ಕ್ವಶನ್ಸು, ಬಟ್ 10 ಮಾರ್ಕ್ಸಿಗೆ ಇಡ್ತಾರೆ. ಹಿಂಗೆಲ್ಲ ಬರಿಬೋದು ಅಂತ ನೋಡೋಣ. ಸೊ ಡೆಫಿನೇಷನ್ಸ್ ನೋಡಿದ್ರೆ, ಇಟ್ ಈಸ್ ಡಿಫೈನ್ ಆಸ್ ಎ ರೆಸಿಸ್ಟೆನ್ಸ್ exhibited by the host antigen against the foreign antigen. Example, microorganisms like bacteria, virus, fungi. ಸೊ ಸಿಂಪಲ್, ಏನು ನಮ್ಮ ಹೋಸ್ಟು ಅಂದರೆ ನಾವು ಹೋಸ್ಟು ನಮ್ಮ ಬಾಡಿನಲ್ಲಿ ಎಗೇನೆಸ್ಟಾಗಿ ಆ್ಯಂಟಿಜನ್ಗೆ ಎಗೇನೆಸ್ಟಾಗಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಏನು ಕೆಲವೊಂದು ರೆಸಿಸ್ಟೆನ್ಸ್ ಏನು ತೋರಿಸ್ತೀವಲ್ಲ ಅದನ್ನು ಇಮ್ಯುನಿಟಿ ಅಂತ ಕರಿತೀವಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ರೆಸಿಸ್ಟೆನ್ಸ್ ಎಕ್ಸಿಬಿಟೆಡ್ ಬೈ ದ ಹೋಸ್ಟ್ against a foreign antigen. Next, its resistance plays a major role in preventing infectious diseases. ಕೆಲವೊಂದು ಇನ್ಫೆಕ್ಷನ್ ಡಿಸೀಸ್ನ ಬರದಲ್ಲೇ ತಡೆಗಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. ಕ್ಲಾಸಿಫಿಕೇಷನ್ ನೋಡಿದ್ರೆ ಇಮ್ಯುನಿಟಿ ಅಂಡಕ್ಕೆ ನೋಡಿದ್ರೆ ಇನ್ನೇಟ್ ಇಮ್ಯುನಿಟಿ ಬರುತ್ತೆ, ಅಕ್ವೈರ್ಡ್ ಇಮ್ಯುನಿಟಿ ಬರುತ್ತೆ. ಸೊ ಇನ್ನೇಟ್ ಇಮ್ಯುನಿಟಿ ಅಟ್ ಬರ್ತಿಂದಲೇ ಇರುತ್ತೆ, ಬಟ್ ಅಕ್ವೈರ್ಡ್ ಇಮ್ಯುನಿಟಿ ಒಂದಷ್ಟು ಸ್ಟೇಜ್ ಆದಮೇಲೆ, ಸರ್ಟನ್ ಸ್ಟೇಜ್ ಆದಮೇಲೆ ಅಡಾಪ್ಟಿವ್ ಮಾಡಿರ್ತಕ್ಕಂಥದ್ದು ಅಥವಾ ಡೆವಲಪಿಂಗ್ ಆಗ್ತಕ್ಕಂಥ ಇರ್ಬೋದು ಈ ಥರ. ಸೊ ಇನ್ನೇಟ್ ಸ್ಪೆಸಿಫಿಕ್ಕು ನಾನ್ ಸ್ಪೆಸಿಫಿಕ್ ಎರಡು ಬರುತ್ತೆ. ಇನ್ನು ಪ್ಯಾಸಿವ್ ಅದರಲ್ಲಿ ಅಕ್ವೈರ್ಡಲ್ಲಿ ಪ್ಯಾಸಿವ್ ಆ್ಯಕ್ಟಿವ್ ಬರುತ್ತೆ. ಸೊ ಪ್ಯಾಸಿವಲ್ಲೂ ಅಷ್ಟೇ, ಆ್ಯಕ್ಟಿವಲ್ಲೂ ಅಷ್ಟೇ, ನ್ಯಾಚುರಲ್ ಆರ್ಟಿಫಿಷಿಯಲ್ ಅಂತ ಮತ್ತೆ 2 ಟೈಪ್ಸ್ ಡಿವೈಡ್ ಆಗುತ್ತೆ. ಸೊ ಪ್ಯಾಸಿವ್ ನ್ಯಾಚುರಲ್ ನೋಡಿದ್ರೆ ಫ್ರಮ್ ಮದರ್ ಟು ಪ್ಲೆಸೆಂಟಾ ಸರ್ಕ್ಯುಲೇಷನ್ ಟು ದ ಫೀಟಸ್, ಏನು ತಾಯಿಯಿಂದ ಮಗುವಿಗೆ ಪ್ಲೆಸೆಂಟಾ ಮುಖಾಂತರ ಏನು ಬರುತ್ತೆ ಅದೇನಿದೆ ಆ ಇಮ್ಯುನಿಟಿನ ಪ್ಯಾಸಿವ್ ನ್ಯಾಚುರಲ್ ಇಮ್ಯುನಿಟಿ ಅಂತ ಕರಿತೀವಿ. ಪ್ಯಾಸಿವ್ ಆರ್ಟಿಫಿಷಿಯಲ್ ಇಮ್ಯುನಿಟಿ ಅಂದರೆ ಅಡ್ಮಿನಿಸ್ಟ್ರೇಷನ್ ಆಫ್ ಆ್ಯಂಟಿಟಾಕ್ಸಿನ್ಸ್ ಇರ್ಬೋದು, ಆ್ಯಂಟಿಸೀರಾ ಇರ್ಬೋದು, ಇಮ್ಯುನೋಗ್ಲೋಬುಲಿನ್ಸ್ ಇರ್ಬೋದು. ಸೊ ಇವೇನಿದ್ದಾವೆ ಇವಿಷ್ಟನ್ನು ಪ್ಯಾಸಿವ್ ಆರ್ಟಿಫಿಷಿಯಲ್ ಬರುತ್ತೆ. ಇನ್ನು ಆ್ಯಕ್ಟಿವ್ ನ್ಯಾಚುರಲ್ ನೋಡೋದಾದ್ರೆ, ಆ್ಯಕ್ಟಿವ್ ನ್ಯಾಚುರಲಲ್ಲಿ ಕೆಲವೊಂದು ಯಾವುದೋ ಒಂದು ಇನ್ಫೆಕ್ಷನ್, ಕೆಮ್ಮು, ನೆಗಡಿ, ಜ್ವರ, ಯಾವುದೋ ಒಂದು ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದು ಬ್ಯಾಕ್ಟೀರಿಯಾ ಏನೋ ಒಂದು ಬಂತು. ಸೊ ಅದಕ್ಕೆ ಒಂದು ಸ್ವಲ್ಪ ದಿನ ನಾವೇನು ಮಾತ್ರ ಏನು ತಗೊಳ್ಳಿಲ್ಲ, ಒಂದು ವಾರದಲ್ಲೇ ಹಿಂಗಾಯಿತು, ವಾಸಿ ಆಯಿತು, 1-2-3 ದಿನದಲ್ಲಿ. ಸೊ ಮತ್ತೆ ಏನಾದರೂ ಅದೇ ಇನ್ಫೆಕ್ಷನ್ ಬಂದರೆ ನಮ್ಗೆ ಆಲ್ರೆಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿಬಿಟ್ಟು ಹೊಡೆದಿರುತ್ತೆ. ಅದೇ ಆಂಟಿಬಾಡೀಸ್ ಉಳ್ಕೊಂಡಿರುತ್ತಲ್ಲ, ಮತ್ತು ಅದನ್ನು ಆ್ಯಕ್ಟ್ ಮಾಡಿಬಿಟ್ಟು ನಮಗೆ ಅಷ್ಟೊಂದು ಸಿಮ್ಟಮ್ಸೇ ಬರೋದಿಲ್ಲ ಅವರು. ನೆಕ್ಸ್ಟು ಆಕ್ಟಿವ್ ಆರ್ಟಿಫಿಷಿಯಲ್ ನೋಡಿದರೆ ವ್ಯಾಕ್ಸಿನೇಷನ್ಸ್. ಈಗ ತೊಗೊಂಡಿದ್ದೀವಿ, ಕೋವಿಡ್ ವ್ಯಾಕ್ಸಿನ್ ಇರ್ಬೋದು ಎಕ್ಸಾಂಪಲ್ಗೆ, ಆ ಥರ ವ್ಯಾಕ್ಸಿನೇಷನ್ ತೊಗೊಂಡಿರ್ಬೋದು. ನೆಕ್ಸ್ಟು ನ್ಯಾಚುರಲ್ ಇಮ್ಯುನಿಟಿ ಇನ್ನೇಟ್ ಇಮ್ಯುನಿಟಿನ ನ್ಯಾಚುರಲ್ ಇಮ್ಯುನಿಟಿ ಅಂತ ಕರೀತಾರೆ. ಇಟ್ ಈಸ್ ಇನ್ಹೆರಿಟೆನ್ಸ್ ರೆಸಿಸ್ಟೆಂಟ್ ಇನ್ಫೆಕ್ಷನ್ ದ ಇಂಡಿವಿಜುವಲ್ ಪ್ರೋಸೆಸ್. ಸೊ ಏನಂದರೆ ಇದು ಇನ್ಬಾರ್ನ್ ಮೆಕ್ಯಾನಿಸಮ್, ನಾನ್ ಸ್ಪೆಸಿಫಿಕಲಿ ಪ್ರೊಟೆಕ್ಟಿಂಗ್ ಅವರ್ ಬಾಡಿ. ಸೊ ನಾನ್ ಸ್ಪೆಸಿಫಿಕ್ಕಾಗಿ ಏನು ಮಾಡುತ್ತೆ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೋಪ್ನಿಂದ ಇರ್ತಕ್ಕಂಥದ್ದು ಇನ್ನೇಟ್ ಇಮ್ಯುನಿಟಿ. ಇಷ್ಟು ಡಸ್ ನಾಟ್ ಡಿಪೆಂಡ್ ಆನ್ ಪ್ರೀರಿಯರ್ ಕಾಂಟ್ಯಾಕ್ಟ್ ಆಫ್ ಫಾರಿನ್ ಆ್ಯಂಟಿಜನ್. ಸೊ ಯಾವುದೇ ಆಗಿರಲಿ, ಆ್ಯಂಟಿಜನ್ಸ್ ಯಾವಾಗನ ಬರಲಿ, ಸೊ ಇದಕ್ಕೇನು ಮುಂಚೆ ಬಂದಿರಬೇಕು, ಹೋಗಿರಬೇಕು, ಇದೇನೂ ಇಲ್ಲ. ಯಾವಾಗನ ಬಂದ್ರೂ ಅದ್ರ ಪಾಡಿಗೆ ಅದು ಏನು ಕೆಲಸ ಹೋಗುತ್ತೆ, ಹೊಡೆಯುತ್ತೆ, ಬರುತ್ತೆ, ಇಷ್ಟೇ. ಅದನ್ನು ಅವ್ನು ಬಂತಂದರೆ ಹೋಗೋದೇನು ನೋಡಿ ಅವ್ನು ಕಿಲ್ ಮಾಡಿ ಬರ್ತಕ್ಕಂಥದ್ದು ಇದು ಕೆಲಸ. ಟೈಪ್ಸ್ ನೋಡ್ತಾರೆ, ಇದರಲ್ಲಿ ಸ್ಪೆಸಿಫಿಕ್, ರೇಷಿಯಲ್ಲು, ಇಂಡಿವಿಜುವಲ್ ಇಮ್ಯುನಿಟಿ ಬರುತ್ತೆ. ಸೊ ಸ್ಪೆಸಿಫಿಕ್ ಇಮ್ಯುನಿಟಿ ನೋಡಿದಾಗ ರೆಫರ್ ಟು ದ ರೆಸಿಸ್ಟೆನ್ಸ್ ಪ್ಯಾಥೋಜನ್ ಶೋಸ್ ಆಲ್ ಮೆಂಬರ್ನ ಪರ್ಟಿಕ್ಯುಲರ್ ಸ್ಪೀಷೀಸ್. ಸೊ ಎಲ್ಲ ಸ್ಪೀಷೀಸ್ಗೂ ಇದು ಪರ್ಟಿಕ್ಯುಲರ್ ಆಗಿ ರೆಸಿಸ್ಟೆನ್ಸ್ ತೋರಿಸುತ್ತೆ ಸ್ಪೆಸಿಫಿಕ್ಕಾಗಿ. ಇನ್ನು ರೇಷಿಯಲ್ ಇಮ್ಯುನಿಟಿ ನೋಡಿದಾಗ ಇದು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸಸೆಪ್ಟಬಲ್ ಆ್ಯಂಡ್ ರೆಸಿಸ್ಟೆಂಟ್ ಟು ದಿ ಇನ್ಫೆಕ್ಷನ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಏನಂದರೆ, ಈಗ ಅಲ್ಜೀರಿಯನ್ ಸಿಪ್ಸ್ ಏನಿದ್ದಾವೆ ಅವು ಆ್ಯಂಥ್ರಾಕ್ಸ್ಗೆ ರೆಸಿಸ್ಟೆನ್ಸ್ ತೋರಿಸಿದ್ರೆ, ನಮ್ಮ ಡೊಮೆಸ್ಟಿಕ್ ಸಿಪ್ಸ್ ಏನಿದ್ದಾವೆ ಕುರಿಗಳು, ಅವು ಸಸೆಪ್ಟಬಲ್ ತೋರಿಸ್ಬಿಡುತ್ತೆ, ಅಂದರೆ ಇನ್ಫೆಕ್ಷನ್ ಆಗೋಗ್ಬಿಡುತ್ತೆ. ಸೊ ಆ ಥರ ಇಂಡಿವಿಜುವಲ್ ಇಮ್ಯುನಿಟಿ, ಯಾವುದೇ ಒಂದು ಇನ್ಫೆಕ್ಷನ್ ಆಗಲಿ ಏನೋ ಒಂದು ಆಗೋದು ಅದಕ್ಕೆ ಹೋಗ್ಬಿಟ್ಟು ರೆಸಿಸ್ಟೆನ್ಸ್ ತೋರ್ಸೋಕ್ಕಂಥದ್ದು ಇಂಡಿವಿಜುವಲ್ ಇಮ್ಯುನಿಟಿ. ಮೆಕ್ಯಾನಿಸಮ್ ನೋಡೋದಾದರೆ ಇನ್ನೇಟ್ ಇಮ್ಯುನಿಟಿ. ಸೊ ಇದರಲ್ಲಿ ಓವರಾಲ್ ಏನಂದರೆ, ಒಂದು ಬ್ಯಾರಿಯರ್ ಥರ, ಒಂದು ಶೀಲ್ಡ್ ಥರ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡೋದು ಇನ್ನೇಟ್ ಇಮ್ಯುನಿಟಿ ಮೆಕ್ಯಾನಿಸಮಲ್ಲಿ ನೋಡೋದಾದರೆ. ಸೊ ಅದರಲ್ಲಿ ಎಪಿಥೀಲಿಯಲ್ ಸರ್ಫೇಸಲ್ಲಿ ಸ್ಕಿನ್ ಬರುತ್ತೆ. ಸ್ಕಿನ್ನು ಒಂದು ಮೆಕ್ಯಾನಿಕಲ್ ಬ್ಯಾರಿಯರ್ನ ಪ್ರೊವೈಡ್ ಮಾಡುತ್ತೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ತಡೆಗಟ್ಟಕ್ಕೆ. ಪ್ರೊವೈಡ್ ಅ ಬ್ಯಾಕ್ಟೀರಿಯಲ್ ಸೆಕ್ರೇಷನ್ಸ್, ಕೆಲವೊಂದು ಬ್ಯಾಕ್ಟೀರಿಯಲ್ ಸೆಕ್ರೇಷನ್ಸ್ ಮೀನ್ಸ್ ಸೊ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಕ್ಕಂಥ ಸೆಕ್ರೇಷನ್ಸ್ನ ಕೆಲವೊಂದು ಮಾಡುತ್ತೆ ಮೈಲ್ಡಾಗಿ. ಸೊ ನೆಕ್ಸ್ಟ್ ಮ್ಯೂಕಸ್ ಮೆಂಬ್ರೇನ್ ಪ್ರೊಟೆಕ್ಟಿವ್ ಬ್ಯಾರಿಯರು. ಸ್ಕಿನ್ ಮೆಕ್ಯಾನಿಕಲ್ ಬ್ಯಾರಿಯರ್ ಆದರೆ ಮ್ಯೂಕಸ್ ಮೆಂಬ್ರೇನ್ ಪ್ರೊಟೆಕ್ಟಿವ್ ಬ್ಯಾರಿಯರು. ಸೊ ಸಿಲಿಯರಿ ಮೂಮೆಂಟ್ ಇನ್ ಕಫಿಂಗ್ ಆ್ಯಂಡ್ ಸ್ನೀಸಿಂಗ್. ಸೊ ಕೆಮ್ಮಬೇಕಾದ್ರೆ ಮತ್ತು ಸೀನ್ಬೇಕಾದ್ರೆ ಸಿಲಿಯರಿ ಮೂಮೆಂಟ್ ಆಗುತ್ತೆ. ಸೊ ಮೂಗಲ್ಲಿ ಇರೋ ಏರ್ಸ್ ಇರ್ಬೋದು, ಇನ್ನು ಕೆಮ್ಮಬೇಕಾದ್ರೆ ಎಲ್ಲ ಇಂಥ ಕಡೆ ಮೂಮೆಂಟ್ಸ್. ರಿಮೂವ್ ದ ಮೈಕ್ರೋಬ್ ಟ್ಯಾಪ್ಡ್ ವಿತಿನ್ ದ ಅಡೆಸಿವ್ ಮ್ಯೂಕೋಸ. ಏನು ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದೆಲ್ಲ ಒಂದು
ಹೋಗ್ಬಿಟ್ಟು ಕೆಲವೊಂದು ಮ್ಯೂಕಸ್ ಇದರಲ್ಲಿ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಅಂಥ ಅಟ್ಯಾಚ್ಮೆಂಟ್ ಇರೋದನ್ನ ಇದನ್ನು ಹೋಗ್ಬಿಟ್ಟು ಮ್ಯೂಕಸ್ ಏನಾದ್ರು ಟ್ಯಾಪ್ ಮಾಡಿಬಿಟ್ಟು ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಕ್ಸಾಂಪಲ್ ಯಾವುದಂತ ನೋಡೋದಾದ್ರೆ ಮೌತಲ್ಲಿ ಸಲೈವರಿ ಎಂಜೈಮ್ಸ್ ಎಲ್ಲ ಸೆಕ್ರೇಷನ್ ಆಗುತ್ತೆ. ಸೊ ಅದು ಮತ್ತು ಟಿಯರ್ಸಲ್ಲಿ ಲೈಸೋಸೋಮ್ಸ್ ಇರುತ್ತೆ. ಟಿಯರ್ಸಿಂದ ಏನು ಕಣ್ಣೀರು, ಸೊ ಅದರಲ್ಲಿ ಲೈಸೋಸೋಮ್ಸ್ ಇರುತ್ತೆ, ಅದು ಕೂಡ ಆ್ಯಂಟಿಬ್ಯಾಕ್ಟೀರಿಯಲ್ ಆ್ಯಕ್ಟ್ ಮಾಡುತ್ತೆ. ಇನ್ನು ಯೂರಿನಲ್ಲಿ ಫ್ಯೂಲಿಂಗ್ ಆ್ಯಕ್ಷನ್ಸ್ ಆಫ್ ಯೂರಿನ್ ಫಿಲಮೆಂಟಸ್ ಬೈ ಎಲಿಮಿನೇಟ್ ದ ಬ್ಯಾಕ್ಟೀರಿಯಾ ಫ್ರಮ್ ಯುರೇಥ್ರಾ. ಸೊ ಏನಿದೆ ಫ್ಯೂಲಿಂಗ್ ಆ್ಯಕ್ಷನ್ ಆಫ್ ಯೂರಿನ್ ಕೊಟ್ಬಿಟ್ಟು ಎಲಿಮಿನೇಷನ್ ಮಾಡುತ್ತೆ ಬ್ಯಾಕ್ಟೀರಿಯಾನ ಯೂರಿನಿಂದ, ಫ್ರಮ್ ಯುರೇಥ್ರಾಯಿಂದ ಎಲಿಮಿನೇಷನ್ ತೆಗೆದು ಹೊರ ಹಾಕುತ್ತೆ. ನೆಕ್ಸ್ಟು ಆ್ಯಂಟಿಬ್ಯಾಕ್ಟೀರಿಯಲ್ ಸಬ್ಸ್ಟೆನ್ಸ್ ನಮ್ಮ ಬ್ಲಡ್ ಆ್ಯಂಡ್ ಟಿಶ್ಯೂಗೆ ಕೆಲವೊಂದು ಆ್ಯಂಟಿಬ್ಯಾಕ್ಟೀರಿಯಲ್ನ ಸಬ್ಸ್ಟೆನ್ಸ್ನ ಸೆಕ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಸೆಲ್ಯುಲರ್ ಫ್ಯಾಕ್ಟರ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇನ್ನೇಟ್ ಇಮ್ಯುನಿಟಿನಲ್ಲಿ ಇನ್ಫ್ಲಮೇಷನ್ ಕಂಡೀಷನ್ಸಾಗಿ ಆ್ಯಕ್ಟ್ ಮಾಡುತ್ತೆ. ಅಕ್ಯೂಸ್ಟೇಸ್ ಆಫ್ ಪ್ರೋಟೀನ್ಸು, ನ್ಯೂಟ್ರೋಫಿಲ್ ಆ್ಯಂಡ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಆಲ್ಸೋ ಆ್ಯಕ್ಟ್ ಆಸ್ ಇನ್ನೇಟ್ ಇಮ್ಯುನಿಟಿ. ಸೊ ಅಷ್ಟು ಏನಿದೆ ಮೆಕ್ಯಾನಿಸಮ್ ಆಫ್ ಇನ್ನೇಟ್ ಇಮ್ಯುನಿಟಿಗೆ ಆಯಿತು. ನೆಕ್ಸ್ಟ್ ಯಾವೆಲ್ಲ ಫ್ಯಾಕ್ಟರ್ಸು ಇನ್ನೇಟ್ ಇಮ್ಯುನಿಟಿಗೆ ಅಫೆಕ್ಟ್ ಮಾಡ್ತವೆ ಅಂತ ನೋಡೋದಾದ್ರೆ, ಜೆನೆಟಿಕಲಿ ಜೀನ್ ಪಾಲಿಮಾರ್ಫಿಸಮ್. ಸೊ ಏನು ಜೆನೆಟಿಕ್ ಮಾಡಿಫಿಕೇಷನ್ಸ್ ಆದಾಗ ಸೊ ಅಂಥ ಕೇಸ್ಗಳಲ್ಲಿ ನೋಡ್ತೀನಿ. ಇನ್ನು ಏಜ್ ನೋಡೋದಾದ್ರೆ ವೀಕರ್. ಸೊ ಏಜ್ ಆಗ್ತಾ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಸೊ ಅವಾಗ ಇಮ್ಯುನಿಟಿ ಕಡಿಮೆ ಆದಾಗ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಅಂಥ ಕಂಡೀಷನ್ ಇನ್ನೇಟ್ ಇಮ್ಯುನಿಟಿಗೆ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ನ್ಯೂಟ್ರಿಷನ್ ನೋಡಿದ್ರೆ ವೈಟಮಿನ್ ಡಿ ಸಿ ಡೆಫಿಷಿಯನ್ಸಿ ಇದ್ದರೆ ಫಾರ್ ಎಕ್ಸಾಂಪಲ್ ಅವು ಕೂಡ ಇದು ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು ಹಾರ್ಮೋನ್ಸು, ಸ್ಟ್ರೆಸ್ ಅಥವಾ ಕಾರ್ಟಿಸಾಲ್ ಇಂಪ್ಯಾಕ್ಟಿಂದನೂ ಕಡಿಮೆ ಆಗುತ್ತೆ. ಮೈಕ್ರೋಬು, ಕೆಲವೊಂದು ಗಟ್ಟಲ್ಲಿ ಏನು ನಮ್ಮ ಇಂಟೆಸ್ಟೈನಲ್ಲಿ ಕೆಲವೊಂದು ಕಮೆನ್ಸಲ್ಸ್ ಇರ್ತದೆ. ಆ ಕಮೆನ್ಸಲ್ಸ್ಗಳು ಇದೇನಾದರೂ ಅಥವಾ ಇಂಬ್ಯಾಲೆನ್ಸ್ ಏನಾದರೂ ಆದರೆ ನಾವು ಊಟ ತಿಂದಿಲ್ಲ, ಸೊ ಅವೆಲ್ಲ ಕೂಡ ಇದಾಗಿ ಅವಾಗ ಕ್ರಾಸ್ ರಿಯಾಕ್ಷನ್ ಆಗ್ಬಿಡುತ್ತೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಟೆಂಟ್ಸ್ ಇರ್ಬೋದು ಅಥವಾ ಕ್ಲೈಮೇಟ್ಸ್ ಇರ್ಬೋದು. ಸೊ ನೋಡಿದರೆ ಕೆಲವೊಬ್ಬರಿಗೆ ಕ್ಲೈಮೇಟ್ ಚೇಂಜ್ ಆದ್ರೂ ಮೀನ್ಸ್ ವೆದರ್ ಚೇಂಜ್ ಆದರೆ ಸೊ ಹುಷಾರಿಲ್ದಂಗೆ ಆಗುತ್ತೆ. ಸೊ ಅಂಥ ಸಿಚುವೇಷನ್ಸು ಇರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ನೋಡಿದ್ರೆ ಪ್ರಿವೆಂಟ್ ಎಂಟ್ರಿ ಆಫ್ ಪ್ಯಾಥೋಜನ್ಸ್, ಇಮಿಡಿಯೇಟ್ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಎಂಟ್ರಿ ಆಫ್ ಪ್ಯಾಥೋಜನ್ಸ್ ಆಲ್ಮೋಸ್ಟ್ ತಡೆಯೋದಕ್ಕೆ ಟ್ರೈ ಮಾಡುತ್ತೆ. ಒಂದು ಇಮಿಡಿಯೇಟಾಗಿ ಡಿಫೆನ್ಸ್ ಮಾಡುತ್ತೆ ಇನ್ಫೆಕ್ಷನ್ಗೆ. ಹೇಗೇನಷ್ಟು ಇಮಿಡಿಯೇಟಾಗಿ ಓಡಾಡ್ಬೋದು. ಯಾರನ್ನ ಒಂದು ಬತ್ತದೆ ಅಂದರೆ ಇನ್ನೊಂದು ಆ್ಯಂಟಿಜನ್ ಬಂತು ಅಂದರೆ ಇದು ಇಮ್ಯುನಿಟಿಗೆ ಹೋಗ್ಬೇಕು, ಇನ್ನೇಟ್ ಇಮ್ಯುನಿಟಿಗೆ ಹೋಗ್ಬೇಕು, ಹೊಡಿಬೇಕು. ಆಗುತ್ತಾ ಬಿಡುತ್ತಾ ಸೆಕೆಂಡ್ ಮ್ಯಾಟ್ರು, ಹೋಗಿ ಹೊಡಿಬೇಕು ಅಷ್ಟೇ. ಸೊ ಆದರೆ ಹೊಡಿಯುತ್ತೆ, ಆಗಿಲ್ಲ ಅಂದರೆ ಪ್ರೆಸೆಂಟ್ ಮಾಡಿಬಿಟ್ಟು ನೆಕ್ಸ್ಟು ಅಕ್ವೈರ್ಡ್ ಇಮ್ಯುನಿಟಿಗೆ ಶಿಸ್ತಾಗಿ ಬರುತ್ತದು. ಇನ್ನು ಆ್ಯಕ್ಟಿವೇಷನ್ಸ್ ನೋಡೋದಾದರೆ ಆ್ಯಕ್ಟಿವೇಷನ್ ಆಫ್ ಅಡಾಪ್ಟಿವ್ ಇಮ್ಯುನಿಟಿ ಆ್ಯಕ್ಟಿವೇಷನ್ ಮಾಡುತ್ತೆ ಎಕ್ಸಾಮ್ ಸೇಮ್ ಅದೇ. ನೆಕ್ಸ್ಟ್ ಕ್ಲಿಯರೆನ್ಸ್ ಆಫ್ ಡೆಡ್ ಸೆಲ್ಸ್ ಆ್ಯಂಡ್ ಡೆಬ್ರಿಸ್ ಏನಿರುತ್ತೆ ಅದನ್ನು ಕ್ಲಿಯರೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಏನಿದೆ ಇಮ್ಯುನಿಟಿದಾಯಿತು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಡಿಫೈನ್ ಆ್ಯಂಡ್ ಕ್ಲಾಸಿಫೈ ದ ಹೈಪರ್ ಸೆನ್ಸಿಟಿವಿಟಿ ಆ್ಯಂಡ್ ಡಿಸ್ಕ್ರೈಬ್ ದ ಟೈಪ್ 1 ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್. ಸೊ ಅದರಲ್ಲಿ ಡಿಫೈನು ದ ಟರ್ಮ್ ಆಫ್ ಹೈಪರ್ ಸೆನ್ಸಿಟಿವಿಟಿ ಆರ್ ಅಲರ್ಜಿ ಈಸ್ ರೆಫರ್ಸ್ ಟು ಇಂಜುರಿಯಸ್ ಟು ದ ಕಾನ್ಸಿಕ್ವೆನ್ಸಸ್ ಆಫ್ sensitized host following the subsequent contact with specific antigen. ಏನಿಲ್ಲ, ಅಲರ್ಜಿ ಅಂತ ಹೇಳಿ ಹೈಪರ್ ಸೆನ್ಸಿಟಿವಿಟಿಯಿಂದ ದಂಧೆ ಅಲರ್ಜಿ ಆಗುತ್ತಲ್ಲಂಥದ್ದು. ಸೊ ಅಂಥದ್ದನ್ನ ಇಂಜುರಿ ಏನಿರುತ್ತೆ ಕಾನ್ಸಿಕ್ವೆನ್ಸ್ ಆಗಿ ಒಂದ್ಸಲ ಇಂಜುರಿ ಆಗಿ ಅದೇ ಇಂಜುರಿ ಮತ್ತೆ ಸೆನ್ಸಿಟೈಸ್ ಆಗಿ ಸೇಮ್ ಮತ್ತೆ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ಮತ್ತು ಅದೇ ಆ್ಯಂಟಿಜನ್ಗೆ ಇದಾದರೆ ಅದನ್ನ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಕಾನ್ಸಿಕ್ವೆನ್ಸಸ್ಸಿಂದ ಸೆನ್ಸಿಟೈಸ್ಡ್ ಹೋಸ್ಟ್ ಫಾಲೋಯಿಂಗ್ ದ ಸಬ್ಸಿಕ್ವೆಂಟ್ ಕಾಂಟ್ಯಾಕ್ಟ್ ವಿತ್ ಸ್ಪೆಸಿಫಿಕ್ ಆ್ಯಂಟಿಜನ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ನೋಡಿದವ್ರೆ 4 ಟೈಪ್ ಬರ್ತದೆ. ಒಂದು ಟೈಪ್ 1 ಅನಾಫಿಲಾಕ್ಟಿಕ್ ರಿಯಾಕ್ಷನ್ನು, ಅದರಲ್ಲಿ IgE ಮೀಡಿಯೇಟೆಡು. ಸೊ ಅಲರ್ಜಿಕ್ ಎಕ್ಸಾಂಪಲ್. ಟೈಪ್ 2ನಲ್ಲಿ ಸೈಟೋಟಾಕ್ಸಿಕ್ಕು ಮೀಡಿಯೇಟೆಡ್ ಬೈ IgM ಆ್ಯಂಡ್ IgG ಮೀಡಿಯೇಟೆಡ್ ಇರುತ್ತೆ. ಅದರಲ್ಲಿ ಆ್ಯಂಟಿಬಾಡಿ ಅಟ್ಯಾಕ್ ಹೋಸ್ಟ್ ಸೆಲ್ಗೆ ಆ್ಯಂಟಿಬಾಡಿನೇ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಅದರಲ್ಲಿ ಈಮೊಲೈಟಿಕ್ ಅನಿಮಿಯಾ ಒಂದು. ನೆಕ್ಸ್ಟ್ ಟೈಪ್ 3 ನೋಡೋದಾದರೆ ಇಮ್ಯೂನ್ ಕಾಂಪ್ಲೆಕ್ಸ್. ಸೊ ಅದರಲ್ಲಿ ಆ್ಯಂಟಿಜನ್ ಆ್ಯಂಟಿಬಾಡಿ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಮೀಡಿಯೇಟ್ ಮಾಡೋದು ಇನ್ಫ್ಲಮೇಷನ್ ಕಾಸ್ ಆದಾಗ ಇದು ಬರುತ್ತೆ. ಎಕ್ಸಾಂಪಲ್ ಯಾವುದು ಅಂದರೆ ಸೀರಮ್ ಸಿಕ್ನೆಸ್ ಅಂತೇಳಿ. ಟೈಪ್ 4ಅಲ್ಲಿ ನೋಡಿದ್ರೆ ಡಿಲೇಡ್ ಟೈಪ್ ಅಂತೇಳಿ. ಸೊ ಮೀಡಿಯೇಟೆಡ್ ಬೈ ಟಿ ಲಿಂಫೋಸೈಟ್ಸ್. ಸೊ ಯೂಶ್ವಲಿ ಆಫ್ಟರ್ 24 ಅವರ್ಸಿಂದ 72 ಅವರ್ಸ್ ಮೇಲ್ಪಟ್ಟು ಅಥವಾ ಅಷ್ಟರೊಳಗಡೆ ಇದು ರಿಯಾಕ್ಷನ್ ಕೊಡೋದ್ರಿಂದ ಡಿಲೇಡ್ ಟೈಪ್ ಆಫ್ ಹೈಪರ್ ಸೆನ್ಸಿಟಿವಿಟಿ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ಟ್ಯೂಬರ್ಕ್ಯುಲೋಸಿಸ್ಗೆ ಮಾಡ್ತಕ್ಕಂಥ ಮಾಂಟಾಕ್ಸ್ ಟೆಸ್ಟ್ ಇರ್ಬೋದು, ಟ್ಯೂಬರ್ಕ್ಯುಲಿನ್ ಟೆಸ್ಟ್ ಇರ್ಬೋದು, ಲೆಪ್ರೊಮೆನ್ ಟೆಸ್ಟ್ ಇರ್ಬೋದು, ಇವೆಲ್ಲ ಇದ್ರ ಅಂಡರೇ ಬರುತ್ತೆ. ಇನ್ನು ಹೈಪರ್ ಸೆನ್ಸಿಟಿವಿಟಿ ಟೈಪ್ 1 ನೋಡಿದರೆ ಇಟ್ ಈಸ್ IgE ಮೀಡಿಯೇಟೆಡ್ ಅಲರ್ಜಿಕ್ ರಿಯಾಕ್ಷನ್. ಸೊ ಅಲ್ಲೇ ಇದೆ IgE ಮೀಡಿಯೇಟೆಡ್ ಆಯಿತು ಅಂತೇಳಿ IgE ಮೀಡಿಯೇಟೆಡ್ ಮಾಡುತ್ತೆ. ನೆಕ್ಸ್ಟ್ ಅಕರ್ಸಿಂಗ್ ಇಮಿಡಿಯೇಟ್ಲಿ ವಿತಿನ್ ಮಿನಿಟ್ಸ್ ಎಕ್ಸ್ಪೋಜರ್ ಟು ಅರ್ಲಿ ಸೈನ್. ಸೊ ವಿತಿನ್ 1 ನಿಮಿಷದೊಳಗಡೆ ಇದು ಅಥವಾ ಒಂದು 30 ನಿಮಿಷದೊಳಗಡೆ ಯಾವುದನ್ನ ಒಂದು ಅಲರ್ಜೆನ್ಸ್ಗೆ ಇದಾದರೆ ಬರುತ್ತೆ.
ಕೆಲವೊಬ್ಬರಿಗೆ ಫುಡ್ ತಿಂದಾಗ ಅಥವಾ ಎಲ್ಲಾದರೂ ಓಡಾಡ್ಕೊಂಡು ಬಂದಾಗ ಯಾವುದಾದ್ರೂ ಒಂದು ಗಿಡ ಟಚ್ ಆದಾಗ ಈ ಥರ ಅಲರ್ಜಿ ಆಗ್ತಕ್ಕಂಥದ್ದು, ಏನಾದ್ರು ಹುಳ ಕಚ್ಚಿದ್ರೆ. ನೆಕ್ಸ್ಟ್ ಆಲ್ ಮಾರ್ಕ್ ಆಫ್ ಇದು ಏನತ್ರ ಒಂದು ಅಲ್ಲಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಆಗಿದೆ, ಅನಾಫೈಲಸ್ ರಿಯಾಕ್ಷನ್ ಆಗಿದೆ, ಅದಕ್ಕೆ ಏನೇನೆಲ್ಲ ನೋಡ್ಬೋದು ಅಂದರೆ ಪ್ರೊಡಕ್ಷನ್ ಆಫ್ IgE ಆ್ಯಂಟಿಬಾಡೀಸ್. ಸೊ IgE ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿರಬೇಕು. ಒಂದು IgE ಪ್ರೊಡ್ಯೂಸ್ ಬೈ ಬಿ ಸೆಲ್ಸ್ ಆಫ್ಟರ್ ಅಲರ್ಜನ್ ಎಕ್ಸ್ಪೋಸ್. ಸೊ IgE ಏನಿರುತ್ತೆ ಅದು ಬಿ ಸೆಲ್ಲಿಂದ ಪ್ರೊಡ್ಯೂಸ್ ಆಗಿರಬೇಕು ಆ್ಯಂಟಿಜನ್ ಬಂದಮೇಲೆ. IgE ಬೈಂಡ್ ವಿತ್ ದ ಮಾಸ್ಟ್ ಸೆಲ್ಸ್ ಆಫ್ ಬೇಸೋಫಿಲ್. ಸೊ IgE ಏನಿರುತ್ತೆ ಅದು ಮಾಸ್ಟ್ ಸೆಲ್ಸ್ ಮತ್ತು ಬೇಸೋಫಿಲ್ಗೆ ಬೈಂಡ್ ಆಗಿರಬೇಕು. ಸೊ ಬೈಂಡ್ ಆಗಿತ್ತು ಮೀಡಿಯೇಟೆಡ್ ರಿಲೀಸ್ ಬೈ. ಸೊ ಇದನ್ನೆಲ್ಲ ಯಾರು ಮೀಡಿಯೇಟೆಡ್ ಮಾಡ್ಕೊಂಡು ರಿಲೀಸ್ ಮಾಡ್ತಾರೆ ಅಂದರೆ ಒಂದು ಹಿಸ್ಟಮಿನ್ನು ಮೇಜರಾಗಿ, ಎರಡನೇದು ಸೆರಿಟೋನಿನ್. ಸೊ ಎರಡು ಮೇಜರು. ಸೊ ಇವೆರಡು ಮೀಡಿಯೇಟರ್ಸ್ ಏನು ಮಾಡುತ್ತೆ ಅಂದರೆ ಒಂದು ಇನ್ಕ್ರೀಸ್ ದ ವ್ಯಾಸ್ಕ್ಯುಲರ್ ಪರ್ಮಿಯಬಿಲಿಟಿ, ಇನ್ನೊಂದು ವ್ಯಾಸೋ ಡೈಲ್ಯೂಷನ್ ಅಂತೇಳಿ ಮಾಡ್ತದೆ. ಇವೆರಡು ಕೆಲಸ ಮಾಡೋದ್ರಿಂದ ಅದು ಲೋಕಲ್ ರಿಯಾಕ್ಷನ್ ಆಗಿ ಆಟೋಪಿಯಾ ಆಗ್ಬೋದು ಅಥವಾ ಸಿಸ್ಟಮ್ಯಾಟಿಕ್ ರಿಯಾಕ್ಷನ್ ಅಂತ ಹೇಳಿದಾಗ ಅನಾಫಿಲಾಕ್ಸಿಸ್ ಆಗ್ಬೋದು. ಸೊ ಅದರಲ್ಲಿ ಮೇಜರಾಗಿ ಮೋಸ್ಟ್ ಕಾಮನ್ ಆಗ್ತಕ್ಕಂಥದ್ದು ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್. ಸೊ ಅದು ಹೆಂಗಾಗುತ್ತೆ ಅಂದರೆ ಎರಿಥೀಮಿಯಾ. ಸೊ ಅಟ್ ದ ಸೈಟ್ ಆಫ್ ಇನ್ಫೆಕ್ಷನ್, ಎಲ್ಲಾದರೂ ಒಂದು ಸೈಟಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದರೆ ಸೊ ಅಟ್ ದ ಸೈಟ್ ಆಫ್ ಇನ್ಫೆಕ್ಷನಲ್ಲಿ ಫಸ್ಟು ಒಂದು ಇಲ್ಲಿ ಕಚ್ಚಿದೆ ಅಂದರೆ ಸುತ್ತಲೂ ಒಂದು ರೆಡ್ಡಿಶ್ ಆಗುತ್ತೆ. ಇಷ್ಟು ಕಂಪ್ಲೀಟಾಗಿ ರೆಡ್ಡಿಶ್ಶು. ಸೊ ರೆಡ್ಡಿಶ್ ಆಗಿತ್ತು. ರೆಡ್ಡಿಶ್ ಆದಮೇಲೆ ಇಲ್ಲೆಲ್ಲ ಇದಿರುತ್ತಲ್ಲ, ಇಲ್ಲಿ ಗಟ್ಟಿ ಆಗಿಬಿಡುತ್ತೆ. ಈ ಪೋರ್ಷನ್ಸ್ ಏನಿದೆ ಇದೆಲ್ಲ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ಅದನ್ನು ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್ ಅಂತ. ಗಟ್ಟಿ ಪಾರ್ಟ್ನ ಫ್ಲೇರು, ಸೊ ರೌಂಡ್ಗೆ ಏನು ರೆಡ್ಡಿಶ್ ಬರುತ್ತೆ ಅದನ್ನ ವೀಲ್. ಆ ಥರ ವೀಲ್ ಆ್ಯಂಡ್ ಫ್ಲೇರ್ ಫಾರ್ಮೇಷನ್. ಫ್ಲೇರ್ ಡೆವಲಪ್ ಅರೌಂಡ್ ದ ಸೈಟ್. ಸ್ವೆಲ್ಲಿಂಗ್ ವೀಲ್ಸ್ ಫ್ರಮ್ ದಿ ಫ್ಲೂಯಿಡ್ ಲಿಂಕೇಜಸ್ ವಿತ್ ಕೆಪಿಲರೀಸ್. ಕಾಮನ್ ಅಲರ್ಜನ್ ಅಸೋಸಿಯೇಟೆಡ್ ವಿತ್ ಟೈಪ್ 1 ಹೈಪರ್ ಸೆನ್ಸಿಟಿವಿಟಿ. ಯಾವುದೆಲ್ಲ ಕೆಲವೊಂದು ಅಲರ್ಜನ್ಸ್ ಇರ್ತವೆ, ಕೆಲವೊಬ್ರು ಫುಡ್ಡು, ಪ್ಲ್ಯಾಂಟ್ಸು, ಪ್ರೋಟೀನ್, ಡ್ರಗ್ಸ್ ಈ ಥರ. ಸೊ ಅದು ಯಾವುದೇ ಅಂತ ನೋಡೋದಾದರೆ ಒಂದು ಫುಡ್ಡಲ್ಲಿ ನಟ್ಸು, ಎಗ್ಸು, ಪಿಯಾಸ್, ಮಿಲ್ಕ್ಸು ಇವೆಲ್ಲ ಏನಿದ್ದಾವೆ ಇವು ಫುಡ್ಡಲ್ಲಿ ಅಲರ್ಜನ್ಸ್ ಕಾಸ್ ಮಾಡ್ತಾವೆ ಕೆಲವೊಬ್ಬರಿಗೆ. ಇನ್ನು ಪ್ಲ್ಯಾಂಟ್ಸಲ್ಲಿ ನೋಡೋದಾದರೆ ರೇ ಅಥವಾ ಗ್ರಾಸ್ ಈ ಥರ. ಪ್ರೋಟೀನ್ಸಲ್ಲಿ ನೋಡಿದಾದ್ರೆ ಫಾರಿನ್ ಸೀರಮ್, ಕೆಲವೊಂದು ಸೀರಮ್ಗಳು ಆಗದಲ್ಲೇ ಇರ್ಬೋದು. ನೆಕ್ಸ್ಟು ವ್ಯಾಕ್ಸಿನೆನ್ಸು ಕೆಲವೊಬ್ಬರಿಗೆ ತುಂಬ ಮೈಲ್ಡಾಗಿ ರಿಯಾಕ್ಷನ್ ಆಗೋದು ಬೇರೆ, ಇನ್ನು ಕೆಲವೊಬ್ರಿಗೆ ಮೇಜರಾಗಿ ರಿಯಾಕ್ಷನ್ ಆಗಿಬಿಡುತ್ತೆ. ನೆಕ್ಸ್ಟ್ ಡ್ರಗ್ಸಲ್ಲಿ ನೋಡಿದಾದ್ರೆ ಕೆಲವೊಂದು ಆ್ಯಂಟಿಬಯೋಟಿಕ್ಸಲ್ಲಿ ಪೆನ್ಸಿಲಿಯಮ್ ಆಗದಲ್ಲೇ ಇರ್ಬೋದು, ಸಲ್ಫಾಮೈಡ್ ಡ್ರಗ್ಸ್ ಆಗದಲ್ಲೇ ಇರ್ಬೋದು, ಈ ಥರ ಕೆಲವೊಂದು ಆಗಲ್ಲ. ಇನ್ನು ಮೆಕ್ಯಾನಿಸಮ್ ನೋಡಿದಾದ್ರೆ ಫಸ್ಟು ಆ್ಯಂಟಿಜನ್. ಸೊ ಇದೇನಿದೆ ಆ್ಯಂಟಿಜನ್ನು. ನೆಕ್ಸ್ಟ್ ಇದು CD4 ಆ್ಯಂಟಿಜನ್ ಪ್ರೆಸೆಂಟಿಂಗ್ ಸೆಲ್ಸ್ ಪ್ರೆಸೆಂಟ್ ಮಾಡ್ಬೋದು CD4ಗೆ ಮತ್ತು ಇಂಟರ್ಲೋಕಿನ್ 4ಗೆ. ಸೊ ಇದರಿಂದ ಒಂದು ಮೆಮೊರಿ ಸೆಲ್ ಬರುತ್ತೆ. ಈ ಮೆಮೊರಿ ಸೆಲ್ಸ್ ಡಿವೈಡ್ ಆಗಬೇಕು ಮತ್ತು ಒಂದು ಮೆಮೊರಿ ಸೆಲ್ಸ್ ಹಂಗೆ ಉಳ್ಕೊಳುತ್ತೆ. ಇನ್ನು ಮಿಕ್ಕಿರೋದಕ್ಕೆ IgE ಅಟ್ಯಾಕ್ ಆಗುತ್ತೆ. ಸೊ IgE ಅಟ್ಯಾಚ್ ಆದಮೇಲೆ IgE ಪ್ಲಾಸ್ಮಾ ಸೆಲ್ಸ್ ಎಲ್ಲಿ ಟಚ್ ಆಗಿತ್ತು FC ರೆಸೆಪ್ಟಾರ್ಸ್. FC ಅಂದರೆ ಇದರಲ್ಲಿ IgEನಲ್ಲಿ ಏನಿರುತ್ತೆ ಇಮ್ಯುನೋಗ್ಲೋಬುಲಿನ್ಸ್ ಅಲ್ಲಿ FC ರೆಸೆಪ್ಟಾರ್ಸು ಅಲ್ಲಿಗೆಲ್ಲ ಅಟ್ಯಾಚ್ ಆಗಿಬಿಡುತ್ತೆ. ಅಟ್ಯಾಚ್ ಆಗಿತ್ತದು ಸೆನ್ಸಿಟೈಸ್ಡ್ ಮಾಸ್ಟ್ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೆನ್ಸಿಟೈಸ್ಡ್ ಮಾಸ್ಟ್ ಸೆಲ್ ಆಗಿ ಟರ್ನ್ ಆಗಿತ್ತು. ನೆಕ್ಸ್ಟ್ ಬಂದುಬಿಟ್ಟಿದ್ದು ಸೊ ಅಲರ್ಜನ್ಸ್ ಏನಿದ್ದಾವೆ ಅದು ಆ್ಯಂಟಿಜನ್ ಆ್ಯಂಟಿಬಾಡಿ ರಿಯಾಕ್ಷನ್ಸ್ ಆಗಿ ಎಲ್ಲ ಒಳಗಡೆ ಹೋಗಿ ಡಿಗ್ರೇಡೇಷನ್ ಆಗಿ ಡ್ಯೂ ಟು ವ್ಯಾಸೋ ಆಕ್ಟಿವ್ ಅಟ್ರಿಸ್. ಸೊ ಎಲ್ಲ ಇದು ವಾಸ್ಕ್ಯುಲರ್ ಪರ್ಮಿಯಬಿಲಿಟಿ ಇನ್ಕ್ರೀಸ್ ಮಾಡೋದ್ರಿಂದ ಇದೆಲ್ಲ ಸೇರಿಕೊಂಡು ಸೊ ಅದರಿಂದ ಕೆಲವೊಂದು ಗ್ರ್ಯಾನ್ಯುಲರ್ಸ್ ಎಲ್ಲ ಆಚೆ ಬರುತ್ತೆ. ಈ ಬಂದಂಥ ಗ್ರ್ಯಾನ್ಯುಲ್ಸ್ ಏನಿರ್ತವೆ ಇವು ಸೊ ಇವೆಲ್ಲ ಸ್ಮೂತ್ ಮಸಲ್ಗೆ, ಬ್ಲಡ್ ಟಿಶ್ಯೂಗೆ, ಮ್ಯೂಕಸ್ಗೆ, ಪ್ಲೇಟ್ಲೆಟ್ಸ್ಗೆ, ಸೆನ್ಸರಿ ನರ್ವ್ಸ್ಗೆ, ನ್ಯೂಟ್ರೋಫಿಲ್ಗೆ ಎಲ್ಲ ಕಡೆನೂ ಸಪ್ಲೈ ಆಗಿಬಿಡುತ್ತೆ. ಸೊ ಇಷ್ಟು ಏನಿದೆ ಮೆಕ್ಯಾನಿಸಮ್ ಆಯಿತು. ನೆಕ್ಸ್ಟು ಸೊ ಅದೇ ಇದು ಇಲ್ಲಿ ಬರ್ದಿರೋ ಫಾರ್ಮೆಟಲ್ಲಿ ಆನ್ ರೀಎಕ್ಸ್ಪೋಜರ್ ಆಫ್ ದಿ ಸೇಮ್ ಇನ್ಫೆಕ್ಷನ್ ಮಾಸ್ಟ್ ಸೆಲ್ ಆಕ್ಟಿವೇಷನ್. ಮ್ಯಾನಿಫೆಸ್ಟೇಷನ್ ಏನಂತ ನೋಡಿದ್ರೆ ಸಿಸ್ಟಮೆಟಿಕ್ ಅನಾಫಿಲಾಕ್ಸಿಸ್ ಇರ್ಬೋದು, ಸಿವಿಯರ್ ಡಿಸ್ಟ್ರೋಫಿಯಾ ಇರ್ಬೋದು, ಅಥವಾ ಹೈಪೋಟೆನ್ಷನ್ BP ಲೋ ಆಗೋದಿರ್ಬೋದು, ಲೋಕಲೈಸ್ಡ್ ಅನಾಫಿಲಾಕ್ಸಿಸ್ ಇರ್ಬೋದು, ಅಲರ್ಜಿಕ್ ರಿಟೆಂಟ್ಸ್, ಫುಡ್ ಅಲರ್ಜಿ, ಡಯೇರಿಯಾ ಆಗ್ಬೋದು, ವಾಮಿಟಿಂಗ್ ಓವರ್ ಫುಡ್ ಅಲರ್ಜಿ ಆದರೆ ಬ್ರಾಂಕಿಯಲ್ ಅಸ್ತಮಾ. ಸೊ ರೆಸ್ಪಿರೇಟರಿ ಸಿಂಟಮ್ಸ್ ಏನಿದೆ ನೋಡ್ಕೋಬೋದು. ಸೊ ಅಷ್ಟು ಏನಿದೆ ಅದು ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಕ್ಲಾಸಿಫೈ ಪೈಕೋರ್ನಾ ವೈರಸ್ and describe the pathogenesis and lab diagnosis of prophylaxis of polio. ಪೈಕೋರ್ನಾ ವೈರಸ್ ನೋಡಿದ್ರೆ ಪೈಕೋರ್ನಾ ವೈರಸ್ ಇಸ್ ಎ ಸ್ಮಾಲ್ ನಾನ್ ಎನ್ವಲಪ್ಡ್ ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್. ಪೈಕೋರ್ನಾ ವೈರಸ್ ಸ್ಮಾಲ್ ಸಿಂಗಲ್ ಸ್ಟ್ಯಾಂಡರ್ಡ್ RNA ವೈರಸ್, ನಾನ್ ಎನ್ವಲಪ್ಡ್, ಫ್ಯಾಮಿಲಿ ಬಂದುಬಿಟ್ಟು ಪೈಕೋರ್ನಾ ವಿರಿಡೆ ಅಂತೇಳಿ. ಸೊ ಇಷ್ಟು ಏನಿದೆ ಇಂಟ್ರೊಡಕ್ಷನ್ ಪಾರ್ಟ್ಗಾಯಿತು. ದೇ ಆರ್ ಇನ್ಕ್ಲೂಡಿಂಗ್
ತುಂಬ ಕೆಲವೊಂದಷ್ಟು ಇನ್ಫೆಕ್ಷನ್ನ ಕಾಸ್ ಮಾಡುತ್ತೆ ಹ್ಯೂಮನಲ್ಲಿ. ಯಾವ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ಫೆಕ್ಷನ್ನು, ಇಂಟೆಸ್ಟೈನ್ ಇನ್ಫೆಕ್ಷನ್ಸು, ರೆಸ್ಪಿರೇಟರಿ ಇನ್ಫೆಕ್ಷನು, ಸ್ಕಿನ್, ಮ್ಯೂಕೋಸ, ಹಾರ್ಟು ಎಲ್ಲ ಕಡೆಯೂ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ. ಮಾರ್ಫಾಲಜಿ ನೋಡಿದರೆ ವೆರಿ ಸ್ಮಾಲ್, ಅಲ್ಲೇ ಇದೆ ಪೈಕಾನ್ ಮೀನ್ಸ್ ಸ್ಮಾಲ್ ಅಂತೇಳಿ. ಸೊ 20 to 30 ನ್ಯಾನೋಮೀಟರ್ಸ್ ಇರುತ್ತೆ. ಐಕೋಸೆಟ್ರಿಕಲ್ ಶೇಪ್, ಐಕೋಸೆಟ್ರಲ್ ಶೇಪ್ ಅಂದರೆ ಸೊ ಏನು ಈ ಥರ ನೋಡ್ತೀವಿ. ಸೊ ಇದನ್ನು ಐಕೋಸೆಟ್ರಲ್ ಶೇಪ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸ್ಟ್ರಕ್ಚರ್ ನೋಡಿದ್ರೆ ಜೀನೋಮ್ ಸಿಂಗಲ್ ಸ್ಟ್ಯಾಂಡರ್ಡ್ ಪಾಸಿಟಿವ್ ಸೆನ್ಸ್ RNA. ಸೊ ಸಿಂಗಲ್ ಸ್ಟ್ಯಾಂಡರ್ಡು ಪಾಸಿಟಿವ್ ಸೆನ್ಸ್ RNA ಇರುತ್ತೆ. ಕ್ಯಾಪ್ಸಿಡು ಮತ್ತು VP1 ಇಂದ VP4 ಪ್ರೆಸೆಂಟ್ ಇರುತ್ತೆ. ನಾನ್-ಎನ್ವೆಲೋಪ್ ಬ್ಯಾಕ್ಟೀರಿಯಾ ವೈರಸ್. ನೆಕ್ಸ್ಟು ಕ್ಲಾಸಿಫಿಕೇಷನ್ ನೋಡಿದ್ರೆ ಪಿಕೋನೋ ವೈರಸ್ದು ಸೊ 2 ಬರುತ್ತೆ ಮೇಜರಾಗಿ. ಫಸ್ಟ್ನೇದು ರೀನೋ ವೈರಸ್ ಮತ್ತು ಎಂಟ್ರೋ ವೈರಸ್ ಅಂತೇಳಿ. ಸೊ ರೀನೋ ವೈರಸ್ ಬಂದುಬಿಟ್ಟು ಅದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಫರ್ದರ್ ಅದು ಅದರ ಸ್ಪೀಷೀಸ್ ಬರೋದಿಲ್ಲ. ಅದರಲ್ಲಿ ಕಾಮನ್ ಕೋಲ್ಡ್ನ ಮೋಸ್ಟ್ ಕಾಮನ್ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಈ ಕಡೆ ಎಂಟ್ರೋ ವೈರಸ್ ಏನಿದೆ, ಎಂಟ್ರೋ ವೈರಸ್ ಬಂದುಬಿಟ್ಟು ಇದರಲ್ಲಿ ಸ್ಪೀಷೀಸ್ ಬರುತ್ತೆ. ಒಂದು ಕೊಸಾಕಿ ವೈರಸ್ಸು, ಎರಡನೇದು ಪೋಲಿಯೋ ವೈರಸ್ಸು, ಇನ್ನೊಂದು ಎಕೋ ವೈರಸ್. ಎಕೋ ವೈರಸಲ್ಲಿ 33 ಸೀರೋಟೈಪ್ ಬರುತ್ತೆ. ಕೊಸಾಕಿನಲ್ಲಿ A and B ಅಂತ ಬರುತ್ತೆ. ಅದರಲ್ಲಿ 24 ಒಂದು ಎನಲ್ಲಿ ಬರುತ್ತೆ ಮತ್ತು 6 ಸೀರೋಟೈಪ್ಸು ಬಿನಲ್ಲಿ ಬರುತ್ತೆ. ಪೋಲಿಯೋದಲ್ಲಿ 3 ಸೀರೋಟೈಪ್ಸ್ನ ಬರುತ್ತೆ. ಸೊ ಇಷ್ಟು ಏನಿದೆ ಕ್ಲಾಸಿಫಿಕೇಷನ್ ಆಯಿತು. ಪ್ಯಾಥೋಜೆನೆಸಿಸ್ ನೋಡಿದ್ರೆ ಇನ್ಫೆಕ್ಟೆಡ್ ಹ್ಯೂಮನ್ಸ್ ಏನಿರುತ್ತೆ ಫೀಶೀಸ್ ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ಟಿಂದ ಸೊ ಅಲ್ಲಿ ಇನ್ಫೆಕ್ಷನ್ ಆಗಿತ್ತು ಡೈರೆಕ್ಟಾಗಿ. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಫಿಕೋ ಓರಲ್ ರೂಟಿಂದ ಟ್ರಾನ್ಸ್ಮಿಷನ್ ಆಗುತ್ತೆ. ಸೋರ್ಸ್ ಆಫ್ ಇನ್ಫೆಕ್ಷನ್ಗೆ ಇನ್ಫೆಕ್ಟೆಡ್ ಹ್ಯೂಮನ್ ಫಿಶೀಸು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಆಯಿತು. ಇನ್ನು ಮೋಡ್ ಆಫ್ ಟ್ರಾನ್ಸ್ಮಿಷನ್ಗೆ ಫಿಕೋ ಓರಲ್ ರೂಟು ಎಸ್ಪೆಷಲಿ ಪೋಲಿಯೋ ಮತ್ತು ಹೆಪಟೈಟಿಸ್ A ವೈರಸ್ಗೆ. ಇನ್ನು ರೆಸ್ಪಿರೇಟರಿ ಟಾಬ್ಲೆಟ್ಸ್ ಬಂದುಬಿಟ್ಟು ರೀನೋ ವೈರಸ್ಗೆ. ಇನ್ನು ಡೈರೆಕ್ಟ್ ಕಾಂಟ್ಯಾಕ್ಟ್. ಪ್ಯಾಥೋಜೆನಿಸಿಟಿ ನೋಡೋದಾದರೆ ಎಂಟ್ರಿ ವಯಾ ರೆಸ್ಪಿರೇಟರಿ ರೂಟ್, ಪ್ರೈಮರಿ ರಿಪ್ಲಿಕೇಶನ್ ಇನ್ ಓರೋಫ್ಯಾರಿಂಕ್ಸ್ ಆ್ಯಂಡ್ ಇಂಟೆಸ್ಟೈನಲ್ ಮ್ಯೂಕೋಸಾ. ಸೊ ಓರೋಫ್ಯಾರಿಂಕ್ಸ್ ಅಥವಾ ಇಂಟೆಸ್ಟೈನಲ್ ಮ್ಯೂಕೋಸಾದಲ್ಲಿ ಅಲ್ಲಿ ಡೆವಲಪ್ ಆಗುತ್ತೆ, ಅಂದರೆ ವೈರಲ್ ರಿಪ್ಲಿಕೇಶನ್ ಆಗುತ್ತೆ. ಅಲ್ಲಿ ಡೆವಲಪ್ ಆಗಿ ಸ್ಟಾರ್ಟ್ ಆಯಿತು, ವೈರಿಮಿಯಾ ಕಾಸ್ ಮಾಡುತ್ತೆ. ಸೊ ವೈರಲ್ ಇನ್ಫೆಕ್ಷನ್ ಇನ್ ಬ್ಲಡ್, ಅದನ್ನು ವೈರಿಮಿಯಾ ಅಂತ ಕರಿತೀವಿ. ಸ್ಪ್ರೆಡ್ ಟು ಟಾರ್ಗೆಟೆಡ್ ಆರ್ಗನ್ಸ್. ಸೊ ಅಲ್ಲಿಂದ ಬ್ಲಡ್ಡಿಂದ ಕೆಲವೊಂದು ಅದು ಸ್ಪೆಸಿಫೈ ಟಾರ್ಗೆಟ್ ಮಾಡ್ಕೊಂಡು ಇಂಥ ಕಡೆ ಇನ್ಫೆಕ್ಷನ್ ಮಾಡಬೇಕಂತಿರ್ತಾರೆ ಅಂಥ ಕಡೆ ರೀಚ್ ಆಗುತ್ತೆ. ಯಾವುದಾದಂದರೆ CNS ಅಲ್ಲಿ ಬಂದುಬಿಟ್ಟು ಪೋಲಿಯೋ, ಲಿವರಿಗೆ ಬಂದುಬಿಟ್ಟು ಹೆಪಟೈಟಿಸ್ A ವೈರಸ್ಸು, ಹಾರ್ಟಿಗೆ ಬಂದುಬಿಟ್ಟು ಕೊಸಾಕಿ ವೈರಸ್ಸು ಈ ಥರ. ನೆಕ್ಸ್ಟು ಟಾರ್ಗೆಟೆಡ್ ಆರ್ಗನ್ಗೆ ಹೋದ್ಮೇಲೆ ಟಿಶ್ಯೂ ಡ್ಯಾಮೇಜ್ ಮಾಡಿ ಅಲ್ಲಿರ್ತಕ್ಕಂಥ ಸೆಲ್ಸ್ನ ಲೈಸಿಸ್ ಮಾಡುತ್ತೆ. ಕ್ಲಿನಿಕಲ್ ಫೀಚರ್ಸ್ ನೋಡಿದರೆ ಯೂಶ್ವಲಿ ಸಿಂಪ್ಟಮ್ಯಾಟಿಕ್ ಇರುತ್ತೆ, ಬಟ್ ಅಬ್ರಾಟಿವ್ ಪೋಲಿಯೋ ಮೆಲೈಟಿಸ್ ಕಾಸ್ ಮಾಡ್ಬೋದು, ಪ್ಯಾರಾಲೈಟಿಕ್ ಪೋಲಿಯೋ ಮೆಲೈಟಿಸ್ ಕಾಸ್ ಮಾಡ್ಬೋದು. ಈ ಥರ ಸಮ್ ಡಿಫ್ರೆಂಟ್ ಇದನ್ನು ಕಾಸ್ ಮಾಡುತ್ತೆ. ಲ್ಯಾಬ್ ಡಯಾಗ್ನೋಸಿಸ್ ನೋಡಿದ್ರೆ ಸ್ಪೆಸಿಮನಲ್ಲಿ ಸ್ಟೂಲು, ಥ್ರೋಟ್ ಸ್ವ್ಯಾಬು, ಬ್ಲಡ್ಡು, CSF ಇಷ್ಟನ್ನು ತಗೋತೀವಿ. ನೆಕ್ಸ್ಟು ತೊಗೊಂಡ್ಮೇಲೆ ಡೈರೆಕ್ಟ್ ಮೈಕ್ರೋಸ್ಕೋಪಿ ಅಫ್ಕೋರ್ಸ್ ನೋಡಬೇಕು, ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಬೇಕು. ಸೊ ಡೈರೆಕ್ಟಾಗಿ ಎಷ್ಟೊಂದು ಇದ್ದರೆ ನೋಡ್ಕೋಬೋದು. ಇಲ್ಲಾಂದರೆ ನೆಕ್ಸ್ಟ್ ವೈರಲ್ ಐಸೋಲೇಷನ್ ನೋಡೋದಾದರೆ ಟಿಶ್ಯೂ ಕಲ್ಚರಲ್ಲಿ HELA ಸೆಲ್ಸ್ ಮತ್ತು ವೀರೋ ಸೆಲ್ಸಲ್ಲಿ ಕಲ್ಚರ್ ಮಾಡಿದ್ರೆ ಸೈಟೋಪ್ಯಾಥಿಕ್ ಎಫೆಕ್ಟ್. ಇಫ್ ಇನ್ ಕೇಸ್ ಅದು ಡೆವಲಪ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಸೆಲ್ಸಲ್ಲಿ ಏನು ಕಲ್ಚರ್ ಮಾಡಿದ್ರೆ ಆ ಸೆಲ್ಸು ಬ್ರೇಕ್ ಡೌನ್ ಆಗಿ ಲೈಸಿಸ್ ಆಗಿರೋದು ನೋಡ್ಬೋದು, ಅಥವಾ ಸೆಲ್ಸ್ ರೌಂಡಿಂಗ್ ನೋಡ್ಬೋದು. ಸೊ ಇಷ್ಟು ಏನಿದೆ ಸೈಟೋಪ್ಯಾಥಿಕ್ ಎಫೆಕ್ಟ್ ಆಯಿತು. ನೆಕ್ಸ್ಟು ಸಿರೋಲಾಜಿಕಲ್ ಟೆಸ್ಟ್ ನೋಡಿದ್ರೆ ELISA, ನ್ಯೂಟ್ರಲೈಸೇಷನ್ ಟೆಸ್ಟು, ಕಾಂಪ್ಲಿಮೆಂಟ್ ಫಿಕ್ಸೇಷನ್ ಟೆಸ್ಟು, ಡಿಟೆಕ್ಷನ್ ವೈರಸ್ ಸ್ಪೆಸಿಫಿಕ್ IgM ಟೆಸ್ಟು. ಸೊ ಇಷ್ಟು ಏನಿದೆ ಸಿರೋಲಾಜಿಕಲ್ ಟೆಸ್ಟ್ ಆಯಿತು. ಮಾಲಿಕ್ಯುಲರ್ ಟೆಸ್ಟ್ ನೋಡಿದರೆ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಯೂಸ್ ಟು ಪೋಲಿಯೋ ವೈರಸ್ ಸರ್ವಿಲೆನ್ಸ್ ಇರ್ಬೋದು. CNS ಇನ್ಫೆಕ್ಷನ್ ಔಟ್ಬ್ರೇಕ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡೋದಕ್ಕೆ PCR ಮೋಸ್ಟ್ ಕಾಮನಾಗಿ ಮಾಡ್ತೀವಿ. ಸೊ ಇಷ್ಟು ಏನಿದೆ ಪೈಕೋನಾ ವೈರಸ್ ಆಯಿತು. ನೆಕ್ಸ್ಟ್ ಇನ್ನೊಂದು 10 ಮಾರ್ಕ್ಸ್ ಕ್ವಶನ್ ಲಾಸ್ಟ್ ಪಾರ್ಟ್ ಏನಿದೆ ಅಂದರೆ ಪ್ರೊಫಿಲಾಕ್ಸಿಸ್ ಆಫ್ ಪೋಲಿಯೋ. ಸೊ ಪೋಲಿಯೋ ಪ್ರೊಫಿಲಾಕ್ಸಿಸ್ನ ಸಪ್ರೇಟಾಗಿ 5 ಮಾರ್ಕ್ಸ್ಗೂ ಕೇಳ್ತಾರೆ, ಹಾಗಾಗಿ ಎರಡಕ್ಕೂ ಸೇರಿಸಿ ಒಂದಾಡ್ಕೊಂಡು ಬರ್ಕೊಳ್ಳೋಣ. ಸೊ ಪೋಲಿಯೋ ಮೆಲೈಟಿಸ್ ಇಸ್ highly infectious viral disease transmitted by fecal-oral route. ಸೊ fecal-oral routiನ ಟ್ರಾನ್ಸ್ಮಿಷನ್ ಆಗುತ್ತೆ. ಪ್ರಿವೆನ್ಷನ್ ಮೇನ್ಲಿಯಿಂದ ಥ್ರೂಔಟ್ ಇಮ್ಯುನೈಸೇಷನ್. ಸೊ ವ್ಯಾಕ್ಸಿನೇಷನ್ ಹಾಕಿ ಒಂದು ಸ್ವಲ್ಪ ಈಗ ಪ್ರಿವೆನ್ಷನ್ಗೆ ಬಂದಿದೆ. ಸೊ ಅದರಲ್ಲಿ ಆ್ಯಕ್ಟಿವ್ ಇಮ್ಯುನೈಸೇಷನಲ್ಲಿ ಸೊ ಫಸ್ಟ್ನೇದು ಇನ್ಆ್ಯಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಬರುತ್ತೆ. ಸೊ ಇನ್ಆ್ಯಕ್ಟಿವೇಟೆಡ್ ಬೈ ಫಾರ್ಮಲಿನ್ ಮತ್ತು ಫಾರ್ಮಲಿನಿಂದ ಇನ್ಆ್ಯಕ್ಟಿವೇಟ್ ಮಾಡಿರ್ತಾರೆ. ರೂಟ್ ನೋಡಿದ್ರೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್. ಸೊ ಕೈನಲ್ಲಿರ್ಬೋದು ಅಥವಾ ಕಾಲಲ್ಲಿ ಕೈ ರೀಜನ್ಗೆ ಸೊ ಆಗ್ತಕ್ಕಂಥ ಇಂಜೆಕ್ಷನ್ ಆಗಿರುತ್ತೆ. ಪ್ರಿಪ್ರೇಷನ್ ಗ್ರೋನ್ ಇನ್ ಮಂಕಿ ಸೆಲ್ಸ್. ಎಲ್ಲಿ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ಮಂಕಿ ಕಿಡ್ನಿ ಸೆಲ್ ಲೈನ್ಸಲ್ಲಿ ಇದನ್ನು ನಾವು ಡಿರೈವ್ ಮಾಡ್ಕೋಬೋದು. ಕಂಟೆಂಟ್ಸ್ ಆಲ್ 3 ಸೀರೋಟೈಪ್ಸ್ ಏನಿದೆ, ಆಲ್ 3 ಸೀರೋಟೈಪ್ಸ್ಗಳಿಂದ ಹಾಕಿ ಮಾಡುತ್ತೆ.
ಶೆಡ್ಯೂಲ್ ನೋಡೋದಾದರೆ ಯಾವಾಗೆಲ್ಲ ಕೊಡಬೇಕಂದ್ರೆ ಫಸ್ಟು ಪ್ರೈಮರಿ ಡೋಸ್ ಏನಿದೆ 1 to 2 ಮಂತ್ಸಲ್ಲಿ ಕೊಡ್ಬೋದು. ಸೊ ನೆಕ್ಸ್ಟು ಪ್ರೈಮರಿ ಡೋಸ್ ಅಷ್ಟು ಬೂಸ್ಟರ್ ಡೋಸ್ ಏನಿದೆ ಅದನ್ನ ಆಫ್ಟರ್ 6 to 12 ಮಂತ್ಸಿಗೆ ಕೊಡ್ಬೋದು. ನೆಕ್ಸ್ಟ್ ಓರಲ್ ಪೋಲಿಯೋ ವ್ಯಾಕ್ಸಿನ್ ಬಂದುಬಿಟ್ಟು ಇನ್ನೊಂದು ಟೈಪು, ಅದು ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ಸ್ ಆಯಿತು. ಇದು ಓರಲ್ ಪೋಲಿಯೋ ವ್ಯಾಕ್ಸಿನ್ಸ್ ಏನಿದೆ ಮೋಸ್ಟ್ ಕಾಮನ್ನಾಗಿ ಕೊಡ್ತಕ್ಕಂಥ ವ್ಯಾಕ್ಸಿನ್. ಸೊ ಇದರಲ್ಲಿ ಲೈವ್ ಅಟೆನ್ಯೂಟೆಡ್ ವ್ಯಾಕ್ಸಿನ್ನ ಯೂಸ್ ಮಾಡ್ತಾರೆ ರೂಟ್ ಓರಲ್ ಡ್ರಾಪ್ಸಲ್ಲಿ. ನೆಕ್ಸ್ಟು ಅಟೆನ್ಯೂಟೆಡ್ ಆಲ್ 3 times. ಇದು ಕೂಡ 3 ಸೀರೋಟೈಪ್ ಏನಿದೆ ಅದಕ್ಕೂ ಮೇಲೆ ಹಾಕೊಂಡು ಬಳಸ್ಕೋಬೋದು. ಅಟ್ ಬರ್ತಲ್ಲೇ ಒಂದ್ಸಲಿ ಕೊಟ್ಟರೆ ನೆಕ್ಸ್ಟು 6, 10, 14 ವೀಕ್ಸ್ಗೆಲ್ಲ ಮತ್ತು ರಿಪೀಟೆಡ್ ಡೋಸ್ನ ಕೊಡ್ತಾ ಇರಬೇಕು. ಮತ್ತು 16 to 24 ಮಂತ್ಸ್ಗೆ ಒಂದ್ಸಲಿ ಹೇಗೇನು ಕೊಡ್ತಾ ಇರ್ತಾರೆ. ಸೊ ಅಷ್ಟು ಏನಿದೆ ಇದು ಓರಲ್ ಪೋಲಿಯೋ ವ್ಯಾಕ್ಸಿನ್. ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟು, ಸ್ವಲ್ಪ ಸ್ಟ್ರೆಸ್ ಮಾಡಿಬರ್ರಿ. ಅಡ್ವಾಂಟೇಜಸ್ ನೋಡಿದ್ರೆ ಪ್ರೊವೈಡ್ ಹಾರ್ಡ್ ಇಮ್ಯುನಿಟಿ. ಸೊ ಸಪೋಸ್ ಯಾರಾದರೂ ಒಬ್ಬರು ವ್ಯಾಕ್ಸಿನ್ ಹಾಕ್ಸಿರಲ್ಲ, ಸೊ ಯೂರಿನ್ ಇನ್ಫೆಕ್ಷನ್ ಆಗಿರುತ್ತೆ. ಯೂರಿನ್ ಇನ್ಫೆಕ್ಷನ್ ಅವ್ರಿಗೆ ಸ್ಪ್ರೆಡ್ ಆಗಿ ಕೆಲವೊಂದು ಮೈಲ್ಡ್ ಇನ್ಫೆಕ್ಷನ್ಸ್ ಲೈಕ್ ಕೆಮ್ಮು, ನೆಗಡಿ, ಜ್ವರ ಈ ಥರ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬರೋದು ಕಾಮನ್ನು. ಸೊ ಅಂಥ ಕಡೆ ಬಂದಾಗ ಇನ್ನೊಬ್ಬರು ಯಾರಿದ್ರೆ ಅವ್ರಿಗೂ ಕೆಮ್ಮು, ನೆಗಡಿ, ಜ್ವರ ಬಂದಾಗ ಅವ್ರಿಗೂ ಆ್ಯಂಟಿಬಾಡೀಸ್ ಬೆಳೆದಾಗ ಇವ್ರಿಗೂ ಪ್ರೊಡ್ಯೂಸ್ ಆಗಿರ್ತಾರೆ. ಹಾಗೆ ಹರ್ಡ್ ಇಮ್ಯುನಿಟಿ ಅದೇ ಥರ ಸ್ಪ್ರೆಡ್ ಆಗಿಬಿಡುತ್ತೆ. ಇನ್ನು ಇಂಡ್ಯೂಸ್ ಲೋಕಲ್ ಇಂಟೆಸ್ಟೈನಲ್ IgA. ಸೊ ಇಟ್ ಆಲ್ಸೋ ಕಂಟೈನ್ಸ್ ಲೋಕಲ್ ಇಂಟೆಸ್ಟೈನಲ್ IgM ಕೂಡ ಇದು ಹಾಗೇ ಇದು ಮಾಡ್ಕೊಳುತ್ತೆ. ಈಸಿ ಟು ಅಡ್ಮಿನಿಸ್ಟ್ರೇಷನ್. ಸೊ ಓವರಲ್ಲಿ ಒಂದು ಬಾಯಿಗೆ ಒಂದು ಡ್ರಾಪ್ ಹಾಕಿ ಮುಗ್ಬೋದು. ಯೂಸ್ಫುಲ್ ಇನ್ ಎಪಿಡೆಮಿಕ್ಸ್, ಕೆಲವೊಂದು ಪರ್ಟಿಕ್ಯುಲರ್ ರೀಜನಲ್ಲಿ ಬ್ರೇಕ್ ಡೌನ್ ಆದಾಗ ಯೂಸ್ ಆಗುತ್ತೆ ತುಂಬ. ಸೊ ಡಿಸ್ಅಡ್ವಾಂಟೇಜಸ್ ಏನಂದರೆ, ಸೊ ಯಾರೆಲ್ಲ ಇಮ್ಯೂನೋ ಕಾಂಪ್ರಮೈಸ್ಡ್ ಪೇಷಂಟ್ಸ್ ಇರ್ತಾರೆ ಅವ್ರಿಗೆಲ್ಲ ಇದು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಬಿಕಾಸ್ ಲೈವ್ ಅಟೆನ್ಯೂಟೆಡ್ ವ್ಯಾಕ್ಸಿನ್ಸ್ ಆಗಿರೋದ್ರಿಂದ ಕ್ರಾಸ್ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ನೆಕ್ಸ್ಟು ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಅಂತೇಳಿ, ಇದು ನ್ಯಾಷನಲೈಸೇಷನ್ ಪ್ರೋಗ್ರಾಮು. ಬಿಲೋ 5 years ಒಳಗಡೆ ಇರ್ತಕ್ಕಂಥ ಎಲ್ಲ ಮಕ್ಕಳು ಏನಿದ್ದಾರೆ ಅವ್ರಿಗೆ ರಿಪೀಟೆಡ್ ಆಗಿ ಇಂಟರ್ಪ್ರಿಟ್ ವೈರಸ್ ಟ್ರಾನ್ಸ್ಮಿಷನ್. ಸೊ ವೈರಸ್ ಟ್ರಾನ್ಸ್ಮಿಷನ್ ತಡೆಗಟ್ಟೋದಕ್ಕೆ ಬಿಲೋ 5 yearsಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ರಿಪೀಟೆಡಾಗಿ ಕೊಡ್ತಿರ್ತಾರೆ. ಇನ್ನು ಪ್ಯಾಸಿವ್ ವ್ಯಾಕ್ಸಿನ್ ಏನಂತ ಮೇಜರ್ ರೋಲ್ ಮಾಡೋದಿಲ್ಲ ಇದರಲ್ಲಿ. ಇಮ್ಯುನೋಗ್ಲೋಬುಲಿನ್ಸ್ ಯೂಸ್ಡ್ ಇನ್ ರೇರ್ ಕೇಸಸ್. ಸೊ ಇಮ್ಯುನೋಗ್ಲೋಬುಲಿನ್ಸ್ ಯಾವುದೋ ಒಂದು ತುಂಬ ರೇರ್ ಕೇಸಸಲ್ಲಿ ಯೂಸ್ ಮಾಡ್ಬೋದು, ಇಲ್ಲ ಯೂಸ್ ಮಾತ್ರಲೇ ಇರ್ಬೋದು. ಇನ್ನು ಬಿಟ್ಟರೆ ಜನರಲ್ ಮೆಜರ್ಸ್ ಏನಿದೆ, ಯಾವುದೇ ಪ್ರೊಫಿಲಾಕ್ಸಿಸ್ ಹೋಗಿದ್ರೆ ಜನರಲ್ ಮೆಜರ್ಸ್ ಬರೀಲಬಹುದು. ಒಂದು ಸ್ಯಾನಿಟೈಸೇಷನು, ಪರ್ಸ್ನಲ್ ಹೈಜೀನು, ಸರ್ವಿಲೆನ್ಸ್, ಐಸೋಲೇಷನ್ಸ್. ಸೊ ಇಷ್ಟು ಏನಿದೆ ಪೋಲಿಯೋ ವ್ಯಾಕ್ಸಿನ್ಸು. ಇದು 5 marks ಕೇಳ್ತಾರೆ, 10 marks ಇನ್ಕ್ಲೂಡ್ ಆಗಿರೋದ್ರಿಂದ ಇಲ್ಲೇ ಕವರ್ ಆಗಿದೆ. ಸೊ ಇಷ್ಟು ಏನಿದೆ 3 10 marks ಕ್ವಶನ್ಸು ಕವರ್ ಆಗಿದೆ. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.